ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ನಾವು ನಮಗೆ ತುಮಕೂರು ಅಂತ ಬಂದಾಗ ನಮಗೆ ಫಸ್ಟ್ ನೆನಪಾಗೋದೇ ಹೆಸರು ತಲೆಯಲ್ಲಿ ಸಿದ್ಧಗಂಗಾ ಮಠ ಅಂತೇಳಿ. ಅದರಲ್ಲೂ ನಡೆದಾಡುವ ದೇವರು, ತ್ರಿವಿಧ ದಾಸೋಹಿಗಳು, ಬಸವಣ್ಣನವರ ತತ್ವಗಳನ್ನು ಬಿಡದೆ ಅಚ್ಚುಕಟ್ಟಾಗಿ ಪಾಲಿಸಿ ಎಲ್ಲ ಸಾವಿರಾರು ಲಕ್ಷಾಂತರ ಜನರಿಗೆ ದಾರಿದೀಪವಾಗಿರತಕ್ಕಂತಹ ನಮ್ಮ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು. ಇವತ್ತಿನ ದಿನ ನಾವು ನಮ್ಮ ವಿಶ್ವ ಪ್ರಸಿದ್ಧ ಸಿದ್ಧಗಂಗಾ ಮಠದಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಜಾತ್ರೆ ನಡೆಯುತ್ತೆ. ಸೊ ನಾವು ಇವತ್ತು ಸಿದ್ಧಗಂಗಾ ಮಠದ ಜಾತ್ರೆಯ ಪ್ರಯುಕ್ತ ನಾವು ಇಲ್ಲಿಗೆ ಬಂದಿದ್ದೀವಿ. ಈ ಜಾತ್ರೆಯು ಶ್ರೀ ಉದ್ದಾನ ಶಿವಯೋಗಿಗಳು 1905ರಲ್ಲಿ ಈ ಜಾತ್ರೆಯನ್ನು ಪ್ರಾರಂಭ ಮಾಡ್ತಾರೆ. ಅದಾದ ನಂತರ ನಮ್ಮ ನಡೆದಾಡುವ ದೇವರು ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು 1964ರಿಂದ ನಮ್ಮ ರೈತ ಬಾಂಧವರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನವನ್ನು ಇಲ್ಲಿ ಪ್ರಾರಂಭ ಮಾಡ್ತಾರೆ. ಈ ವರ್ಷಕ್ಕೆ ಇದು 60ನೇ ವರ್ಷದ ಸಂಭ್ರಮ. ಪ್ರತಿ ವರ್ಷವೂ ಸಿದ್ಧಗಂಗಾ ಜಾತ್ರೆಯು ಮಹಾಶಿವರಾತ್ರಿಯ ಸಮಯದಲ್ಲಿ 2 ವಾರಗಳಿಗೂ ಹೆಚ್ಚು ಕಾಲ ಈ ಜಾತ್ರೆ ನಡೆಯುತ್ತೆ. ದಕ್ಷಿಣ ಕಾಶಿ, ವಿದ್ಯಾಕಾಶಿ, ಕಲ್ಪತರುನಾಡು ಅಂತ ಕರೆಸ್ಕೊಳ್ಳುವ ನಮ್ಮ ತುಮಕೂರಿನಲ್ಲಿ ನೆಲೆಸಿರುವಂತಹ ನಮ್ಮ ಈ ಸಿದ್ಧಗಂಗಾ ಮಠದ ಜಾತ್ರೆಯು ಅನೇಕ ವಿಶೇಷತೆಗಳಿಂದ ಕೂಡಿದೆ. ಜಾತ್ರಾ ಸಮಯದಲ್ಲಿ ವಿದ್ಯುತ್ ದೀಪಾಲಂಕಾರಗಳಿಂದ ಸಿಂಗಾರಗೊಂಡು ಸ್ವರ್ಗದಂತೆ ಕಾಣುತ್ತಿರುವ ನಮ್ಮ ಸಿದ್ಧಗಂಗಾ ಮಠದ ಒಂದು ವಿಸ್ತಾರವಾದ ನೋಟವನ್ನು ನೋಡಿಕೊಂಡು ಬರೋಣ. ನಾವು ಸಿದ್ಧಗಂಗಾ ಮಠಕ್ಕೆ ಸುಮಾರು 8 ಗಂಟೆಯ ಸಮೀಪದಲ್ಲಿ ನಾವು ಬಂದಾಗ ತುಂಬಾ ಚೆನ್ನಾಗಿ ಅಲಂಕಾರಗೊಂಡು ಈ ರೀತಿಯಾಗಿ ಬಹಳ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಬಂದಿದ ತಕ್ಷಣ ಒಂದೊಂದು ಫೋಟೋ ತಗೊಂಡ್ವಿ, ನೋಡಿ ತುಂಬಾ ಖುಷಿ ಆಯಿತು. ಸಿದ್ಧಗಂಗಾ ಮಠಕ್ಕೆ ಯಾವಾಗಲೇ ಬಂದ್ರೂ ಆ ಒಂದು ಪಾಸಿಟಿವ್ ವೈಬ್ಸ್ ಅಂತೂ ಖಂಡಿತವಾಗೂ ಇದ್ದೇ ಇರುತ್ತೆ. ನಾವು ಮಠಕ್ಕೆ ಎಂಟ್ರಿ ಆಗ್ತಿದ್ದಂಗೆ ನಮ್ಮನ್ನು ಅಲ್ಲಿ ಕೈ ಬೀಸಿ ಸೆಳೆಯೋದು ಕೃಷಿ ಮತ್ತು ಕೈಗಾರಿಕೆಗಳ ವಸ್ತು ಪ್ರದರ್ಶನ. ನಾವು ಹೋಗಿದ ತಕ್ಷಣ ವಸ್ತು ಪ್ರದರ್ಶನ ನೋಡ ಅಂತೇಳಿ 10 ರೂಪಾಯಿ ಟಿಕೆಟ್ ತೊಗೊಂಡ್ವಿ. ಟಿಕೆಟ್ನೆಲ್ಲ ಚೆಕ್ ಮಾಡಿ ನಮ್ಮನ್ನು ಒಳಗಡೆ ಬಿಟ್ಟರು. ನಾವು ಒಳಗಡೆ ತುಂಬ ಸುಂದರವಾಗಿ ದೀಪಾಲಂಕಾರಗೊಂಡಿದ್ದ ಎಂಟ್ರೆನ್ಸನ್ನು ನೋಡಿಕೊಂಡು ತುಂಬ ಕ್ರೌಡ್ ಬೇರೆ ಇತ್ತು. ಒಳಗಡೆ ಹೋದ್ವಿ. ಒಳಗಡೆ ಹೋಗಿದ ತಕ್ಷಣ ತುಂಬಾ ಖುಷಿಯಾಗಿದ್ದು ಅಂತಂದರೆ ನಾವು ಅಯೋಧ್ಯೆ ಶ್ರೀರಾಮನ ಮಂದಿರವನ್ನು ನೋಡಿದ್ದು. ಅಲ್ಲಿ ಎಂಟ್ರೆನ್ಸಲ್ಲಿ ತುಂಬಾ ಒಂದು ಮಾಡೆಲ್ ಮಾಡಿ ಇಟ್ಟಿದ್ರು. ಅಲ್ಲಿ ಎಲ್ಲರೂ ಫೋಟೋಸ್ ತಗೋತಾಯಿದ್ರು. ಅದು ನೋಡೋದಕ್ಕೆ ಸೇಮ್ ಅಯೋಧ್ಯೆಯ ಶ್ರೀರಾಮ ಮಂದಿರದ ಥರನೇ ಇತ್ತು. ಸದ್ಯಕ್ಕಂತೂ ನಾವು ಅಯೋಧ್ಯೆಗೆ ಹೋಗಿ ಶ್ರೀರಾಮನ ದರ್ಶನ ಅಂತೂ ಮಾಡಿಲ್ಲ. ಸೊ ಇಲ್ಲೇ ನಾವು ದರ್ಶನ ಮಾಡಿಕೊಂಡು ಉದ್ದಾನ ಶಿವಯೋಗಿಗಳಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಅದಾದಮೇಲೆ ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಅವ್ರನ್ನೆಲ್ಲ ಒಂದು ಸರಿ ಮಾತಾಡಿಸ್ಕೊಂಡು ಅದಾದಮೇಲೆ ವಸ್ತು ಪ್ರದರ್ಶನ, ಕೈಗಾರಿಕಾ ಪ್ರದರ್ಶನ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ನಮ್ಮ ಬ್ರದರ್ಸ್ ಹೊರಟ್ವಿ. ಸೊ ಸ್ಟಾರ್ಟಿಂಗೇ ಅಲ್ಲಿ ಕಾನೂನಿನ ಬಗ್ಗೆ ವಸ್ತು ಪ್ರದರ್ಶನವನ್ನು ಸ್ಟಾರ್ಟಿಂಗಲ್ಲೇ ಪ್ರದರ್ಶನ ಮಾಡಿದರು. ಸೊ ನಾವು ಅದನ್ನೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಮಾಹಿತಿಗಳನ್ನು ನಮಗೆ ಅರ್ಥ ಆಗೋ ರೀತಿಯಲ್ಲಿ ಕೆಲವೊಂದಷ್ಟು ಮಾಹಿತಿಗಳಿದ್ವು. ಸೊ ಅವನ್ನ ನೋಡಿಕೊಂಡು ನೆಕ್ಸ್ಟ್ ಅಲ್ಲಿ ಒಂದಷ್ಟು ಮಾಡೆಲ್ಗಳನ್ನ ಮಾಡಿಟ್ಟಿದ್ರು. ಅವನ್ನೆಲ್ಲ ನೋಡಿ ತುಮಕೂರಿಗೆ ಕೋರ್ಟ್ಗಳಾಗಿರ್ಬೋದು, ಸೆಷನ್ಸ್ ಕೋರ್ಟ್ ಆಗಿರ್ಬೋದು, ಹಾಗೆ ಇನ್ನೂ ಅನೇಕ ರೀತಿಯ ಮಾಡೆಲ್ಗಳನ್ನ ಅಲ್ಲಿ ಮಾಡಿ ಇಟ್ಟಿದ್ರು. ಸೊ ಅದನ್ನೆಲ್ಲ ನಾವು ನೋಡಿಕೊಂಡು ನೆಕ್ಸ್ಟ್ ಹೋಗಿದ್ದು ಅಲ್ಲಿ ಪಶುಸಂಗೋಪನೆಗೆ ಸಂಬಂಧಪಟ್ಟಂತಹ ಒಂದು ಎಕ್ಸಿಬಿಷನ್ ಇತ್ತು. ಅಲ್ಲಿ ಹೋದ್ವಿ. ಅಲ್ಲಿ ಯಾವ ರೀತಿ ಕುರಿ ಸಾಗಾಣಿಕೆ ಶೆಡ್ಗಳನ್ನು ಆಧುನಿಕವಾಗಿ ಯಾವ ರೀತಿ ನಿರ್ಮಿಸ್ಕೋಬೇಕು ಅನ್ನೋದು ಎಂಟ್ರೆನ್ಸಲ್ಲೇ ಇತ್ತು. ಅದನ್ನೆಲ್ಲ ನೋಡಿದ್ವಿ. ಆಮೇಲೆ ಅನೇಕ ರೀತಿಯ ಕೋಳಿಗಳನ್ನು ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ರು. ಅದನ್ನೆಲ್ಲ ನೋಡ್ಕೊಂಡ್ವಿ. ಅದಾದಮೇಲೆ ಚಾಫ್ ಕಟರ್ಸು, ಮೇವು ಕತ್ತರಿಸೋ ಮಿಷಿನ್ಗಳು, ಹಾಗೆ ದೇಶಿ ದನಗಳ ತಳಿಗಳ ಬಗ್ಗೆ ಅಲ್ಲಿ ಡಿಸ್ಪ್ಲೇ ಮಾಡಿದರು. ಅದಾದಮೇಲೆ ಡಿಜಿಟಲ್ ಡಿಸ್ಪ್ಲೇ ಕೂಡ ಹಾಕಿದ್ರು. ಅದರಲ್ಲಿ ಜಾನುವಾರುಗಳನ್ನು ಯಾವ ರೀತಿಯಾಗಿ ನೋಡ್ತಾರೆ ಅದ್ರ ಬಗ್ಗೆ ಇರೋ ಕಾನೂನಿನ ಬಗ್ಗೆ ಎಲ್ಲ ಹೇಳಿದರು. ಸೊ ಅದಾದಮೇಲೆ ಜಾನುವಾರುಗಳು ಅಂದರೆ ಫೀಟಸ್ ಏನು ಹೇಳ್ತೀವಲ್ಲ, ಅದು ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ಇಟ್ಟಿದ್ರು. ಹಾಗೆ ಜಾನುವಾರುಗಳ ಅಂಗಾಂಗಗಳನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ರು. ಅದನ್ನೆಲ್ಲ ನೋಡ್ಕೊಂಡ್ವಿ.
ಅದಾದಮೇಲೆ ಶೈಕ್ಷಣಿಕ ಪ್ರದರ್ಶನಕ್ಕೆ ಹೋದ್ವಿ. ಅಲ್ಲಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಕ್ಕಳಿಗೆ ಆಕರ್ಷಿತರಾಗೋ ರೀತಿಯಲ್ಲಿ ಯಾವ ರೀತಿ ನಾವು ಎಜುಕೇಷನ್ನ ಕೊಡ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಮಾಡ್ಕೊಂಡಿದ್ರು. ಇದಂತೂ ನನಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಇಷ್ಟ ಆಯಿತು, ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಅದನ್ನೆಲ್ಲ ಕ್ಲೀನಾಗಿ ನೋಡಿಕೊಂಡು ಸೊ ನಾವು ಈ ಸ್ಟಾಲಿಗೆ ಬಂದಾಗೂ ಸಹ ಅಲ್ಲಿ ಸಣ್ಣ ಸಣ್ಣ ರಾಮ ಮಂದಿರಗಳನ್ನ ನಿರ್ಮಾಣ ಮಾಡಿ ಇಟ್ಟಿದ್ರು. ಸೊ ಅದನ್ನೆಲ್ಲ ನೋಡಿದ್ವಿ. ಅದೇ ರೀತಿ ವಿವಿಧ ಶಾಲೆಗಳಿಂದ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಡೆಲ್ಗಳನ್ನು ಮಾಡಿ ಇಟ್ಟಿದ್ರು. ಸೊ ಅದನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಅದನ್ನೆಲ್ಲ ನೋಡ್ಕೊಂಡು ಮುಂದೆ ಬಂದ್ವಿ ನಾವು. ಅದಾದಮೇಲೆ ಆಟಿಕೆಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ರು, ಚನ್ನಪಟ್ಟಣ ಆಟಿಕೆಗಳು. ಇವಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿದ್ವು. ಅದಾದಮೇಲೆ ಹ್ಯಾಂಡ್ ಕ್ರಾಫ್ಟ್ಗಳನ್ನ ಒಂದಷ್ಟು ಇಟ್ಟಿದ್ರು, ಎಲ್ಲ ಬಿದಿರಲ್ಲಿ ಮಾಡಿರೋದು, ಎಲ್ಲ ಕೈಯಲ್ಲೇ ಮಾಡಿರೋವಂಥದ್ದು. ಅದಾದಮೇಲೆ ಇಲ್ಲಿ ತಿನ್ನೋವಂಥ ಐಟಮ್ಗಳನ್ನ ಇಟ್ಟಿದ್ರು. ಅದರಲ್ಲಿ ನಾವು ಶುಂಠಿ ಪೆಪ್ರಮೆಂಟ್ ತೊಗೊಂಡು ನೆಕ್ಸ್ಟು ಆಟದ ಕಡೆ ಹೊರಟ್ವಿ. ಇಲ್ಲಂತೂ ತುಂಬ ಅಂದರೆ ತುಂಬ ಆಪ್ಷನ್ಸ್ ಇಟ್ಟಿದ್ರು. 10ರಿಂದ 12 ಗೇಮ್ಸ್ ಇದ್ವು. ಅದರಲ್ಲೂ ಮಕ್ಳಿಗಂತಲೇ 5ರಿಂದ 6 ಗೇಮ್ಸ್ ಇದ್ವು. ಮಕ್ಳಿಗಂತಲೇ ಅಲ್ಲ, ದೊಡ್ಡವ್ರಿಗೂ ಕೂಡ ತುಂಬಾ ವೆರೈಟಿ ಆಫ್ ಗೇಮ್ಸ್ ಇಲ್ಲಿದ್ವು. ಎಲ್ಲನೂ ನೋಡಿಕೊಂಡು ನೆಕ್ಸ್ಟು ಕೃಷಿ ಇಲಾಖೆ ಅರೇಂಜ್ ಮಾಡಿದಂತಹ ಒಂದು ಪ್ರದರ್ಶನ ನೋಡಿದ್ವಿ. ಅಲ್ಲಿ ಎಂಟ್ರೆನ್ಸಲ್ಲೇ ನೇಗಿಲು ಮತ್ತು ಬೇರೆ ಬೇರೆ ಥರದ ಕುಂಟೆಗಳನ್ನ ಇಟ್ಟಿದ್ರು. ನಾವು ಮುಂಚೆ ಆಗಿನ ಕಾಲದಲ್ಲಿ ನಮ್ಮ ತಾತ ಮತ್ತು ಅಜ್ಜಿಯವ್ರ ಕಾಲದಲ್ಲಿ ಇವನ್ನ ನೋಡಿದ್ದು. ಸೊ ಅವನ್ನ ಪ್ರದರ್ಶನಕ್ಕೆ ಇಟ್ಟಿದ್ರು. ಸೊ ಅದು ಯಾರು ಅದನ್ನಿನ್ನೂ ಇಟ್ಕೊಂಡಿದ್ದಾರೆ ಅವ್ರದ್ದು ನೇಮ್ ಕೂಡ ಅಲ್ಲಿ ಡಿಸ್ಪ್ಲೇ ಮಾಡಿದರು. ಅದಾದಮೇಲೆ ಒಳಗಡೆ ಹೋದರೆ ಅಲ್ಲಿ ರಾಗಿ, ಭತ್ತ ಹಾಗೂ ಅಧಿಕ ಇಳುವರಿ ಕೊಡುವಂತಹ ಜೋಳಗಳ ಒಂದು ಪ್ರಾತ್ಯಕ್ಷಿಕೆಯನ್ನು ಮಾಡಿದರು. ಅದನ್ನೆಲ್ಲ ನೋಡ್ಕೊಂಡ್ವಿ. ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟು ಅರಣ್ಯ ಇಲಾಖೆಗೆ ಹೋದ್ವಿ. ಸೊ ಅಲ್ಲಿ ಎಂಟ್ರೆನ್ಸಲ್ಲೇ ತುಂಬ ಸಖತ್ತಾಗಿತ್ತು. ಸೊ ಅಲ್ಲಿ ಒಂದು ಸೆಲ್ಫಿ ತೊಗೊಳ್ಳೋದಕ್ಕೆ ಒಂದು ಫ್ರೇಮ್ ಕೂಡ ಇಟ್ಟಿದ್ರು. ಅಲ್ಲಂತೂ ಎಲ್ಲರೂ ಮುಗಿ ಬಿದ್ದಿದ್ರು. ಅದನ್ನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟು ಮತ್ಸ್ಯ ಮೇಳ ಇತ್ತು. ಸೊ ಅಲ್ಲಿಗೆ ಹೋಗಿದ್ವಿ. ಅಲ್ಲಂತೂ ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ತೋಟಗಾರಿಕೆ ಇಲಾಖೆಯ ಅಂತಷ್ಟು ಮಾಹಿತಿ ಇತ್ತು, ಅದನ್ನು ಅದಾದಮೇಲೆ ರೇಷ್ಮೆ ಇಲಾಖೆಯಲ್ಲಂತ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಇತ್ತು. ಅದನ್ನೆಲ್ಲ ನೋಡಿಕೊಂಡು ಅಲ್ಲಿ ಡೆಮೋಗಳು ಇಟ್ಟಿದ್ರು. ಅದನ್ನೆಲ್ಲ ಕಂಪ್ಲೀಟಾಗಿ ನೋಡಿಕೊಂಡು ಹಳೆ ಕಾಲದಲ್ಲಿ ಬಳಸ್ತಾ ಇದ್ದಂತಹ ಗ್ರಾಮಫೋನಿಂದ ಹಿಡಿದು ಕುಡುಗೋಲಿಂದ ಹಿಡಿದು ಪ್ರತಿಯೊಂದನ್ನು ಅಲ್ಲಿ ಇಟ್ಟಿದ್ರು. ಅದನ್ನೆಲ್ಲ ನೋಡಿಕೊಂಡು ಮುಂದೆ ಹೋದ್ವಿ.
ಅಡುಗೆ ಮಾಡ್ತಾರೆ ಅದನ್ನೆಲ್ಲ ನೋಡಿಕೊಂಡು ಸೊ ದಿನ ಎಷ್ಟು ಜನಕ್ಕೆ ಅಡುಗೆ ಮಾಡಿ ಇಲ್ಲಿ ಬಡಿಸ್ತಾರೆ ಯಾವಾಗ ಮಾಡ್ತಾರೆ ಅನ್ನೋದನ್ನು ನಮ್ಮ ಭಟ್ರು ಮಾಹಿತಿ ಕೊಟ್ಟರು. ಅವ್ರ ಹತ್ರ ಎಲ್ಲ ಕೇಳಿಕೊಂಡು ಒಂದು ಸ್ವಲ್ಪ ಮಕ್ಕುಗಿಸ್ಕೊಂಡು ಸೊ ಬಿಸಿಯಾಗಿ ಮಾಡಿದ್ದ ಮುದ್ದೆ ಮತ್ತು ಸಾಂಬಾರನ್ನು ತಿಂದ್ಕೊಂಡು ಸೊ ಹೊರಗಡೆ ಬಂದ್ವಿ. ಜಾತ್ರೆಯಲ್ಲಿ ಸವಾರಿ ಮಾಡೋದಕ್ಕೆ ಅಚ್ಚುಕಟ್ಟಾಗಿ ರೆಡಿಯಾಗಿ ಕುದುರೆಗಳು ಕಾಯ್ತಾ ಇದ್ವು. ಸೊ ಅವನ್ನೆಲ್ಲ ನೋಡಿಕೊಂಡು ಮತ್ತು ಜಾತ್ರೆಗೆ ಎತ್ತುಗಳು ಸಹ ಬಂದಿದ್ವು. ಒಳ್ಳೊಳ್ಳೆ ತಳಿಗಳು ಹಸುಗಳು ಎತ್ತುಗಳು ಎಲ್ಲ ಬಂದಿದ್ವು. ಅವನ್ನೆಲ್ಲ ನೋಡಿಕೊಂಡು ನಾವು ಸಿದ್ಧಗಂಗಾ ಮಠಕ್ಕೆ ಬಂದ ಮೇಲೆ ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಗದ್ದುಗೆಯನ್ನು ನಾವು ದರ್ಶನ ಮಾಡದೆ ಹೋಗೋ ಮಾತೇ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಹೋಗಿ ಸ್ವಾಮಿಗಳ ಗದ್ಗೆನ ದರ್ಶನ ಮಾಡಿಕೊಂಡು ಅಲ್ಲಿಂದ ಪಲ್ಲಕ್ಕಿ ಬರ್ತಾಯಿತ್ತು. ಪಲ್ಲಕ್ಕಿ ಜೊತೆಗೆ ಇತ್ತೀಚೆಗೆ ನೇಮಕವಾಗಿರತಕ್ಕಂಥ ನಮ್ಮ ಒಟುಗಳು ಸಹ ಇದ್ದರು. ಅವರ ಆಶೀರ್ವಾದ ಪಡ್ಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸ್ಟೇಜ್ ಹತ್ರ ನಡೀತಾ ಇದ್ವು. ಸೊ ಆ ಕಡೆಗೆ ನೋಡೋಣ ಅಂತ ಹೊರಟ್ವಿ. ಒಟ್ಟಾರೆಯಾಗಿ ಅದ್ಧೂರಿಯಾಗಿ ನಡೆಯುವ ಜಾತ್ರೆಯಲ್ಲಿ ಕೃಷಿ, ಕೈಗಾರಿಕೆ, ರೇಷ್ಮೆ, ಅರಣ್ಯ, ಆರೋಗ್ಯ ಇನ್ನೂ ಅನೇಕ ಇಲಾಖೆಗಳಿಗೆ ಸಂಬಂಧಿಸಿದ ಮಾಹಿತಿಯ ಜೊತೆಗೆ ಅದರಲ್ಲಿ ಉಚಿತವಾಗಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಅರಿವನ್ನು ಪಡ್ಕೊಂಡು ಅದರ ಜೊತೆಗೆ ಶ್ರೀಗಳ ಆಶೀರ್ವಾದವನ್ನು ಕೂಡ ನಾವು ದಕ್ಕಿಸ್ಕೊಂಡು ಜ್ಞಾನ ವೃದ್ಧಿಯೊಂದಿಗೆ ತಿಂಡಿ ತಿನಿಸುಗಳ ಭರಾಟೆಗಳ ನಡುವೆ ಆಟೋಟಗಳೆಂಬ ಅಡಿಷ್ನಲ್ ಡೋಸೇಜ್ ತಗೊಂಡು ಜಾತಿ ಭೇದ ಭಾವ ಏನನ್ನೂ ನೋಡದೆ ತ್ರಿವಿಧ ದಾಸೋಹವನ್ನು ನೀಡುತ್ತಿರುವಂತಹ ಸಿದ್ಧಗಂಗಾ ಮಠದಲ್ಲಿ ಎಲ್ಲರ ಮಧ್ಯೆ ಮಕ್ಕಳಾಗಿ ಸಂತೋಷದಿಂದ ಕಳೆದ ಕ್ಷಣಗಳನ್ನು ನಾವು ಹುಷಾರಾಗಿ ಕಾಪಾಡಿಕೊಳ್ಬೋದು.
ಹೊರಡೋಕ್ಕೂ ಮುಂಚೆ ಒಂದು ಕಬ್ನಾಲ್ ಕುಡಿಯೋಣ ಅಂತೇಳಿ ಕಬ್ನಾಲ್ ಮೂಲಕ ನಾವು ನಮ್ಮ ಜಾತ್ರೆಯ ಪ್ರಯಾಣವನ್ನು ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ವಿಂಟೇಜ್ 90s ಕಿಡ್ಸ್ ಥರ ನಾವು ಕಡಲೆಪುರಿಯನ್ನು ತಗೊಂಡು ಎಂಡಿಂಗಲ್ಲಿ ಒಂದು ಫೋಟೋ ಕ್ಲಿಕ್ಕಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇನ್ನೂ ಯಾರ್ಯಾರು ಸಿದ್ಧಗಂಗಾ ಮಠಕ್ಕೆ ನೀವು ವಿಸಿಟ್ ಮಾಡಿಲ್ಲ, ದಯವಿಟ್ಟು ಸಿದ್ಧಗಂಗಾ ಮಠಕ್ಕೆ ಇನ್ನೂ 2 ದಿವಸ ಟೈಮ್ ಇದೆ, ವಿಸಿಟ್ ಮಾಡಿ.